ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮೊನ್ನೆ ಕಾಬೂಲ್ ಏರ್ಪೋರ್ಟ್ ಮೇಲೆ ನಡೆದ ಆತ್ಮಾಹುತಿ ದಾಳಿ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆ ದಾಳಿ ನಡೆಸಿದ ಮಾಸ್ಟರ್ ಮೈಂಡ್ ಮೇಲೆ ಅಮೆರಿಕ ಪಡೆಗಳು ನಿಖರ ಡ್ರೋನ್ ದಾಳಿ ನಡೆಸಿ ಅವನನ್ನು ಕೊಂದು ಹಾಕಿವೆ. ಇದನ್ನು ತಾಲಿಬಾನ್ ಕೂಡ ಕನ್ಫರ್ಮ್ ಮಾಡಿದ್ದು ಅಮೆರಿಕದ ದಾಳಿಯಲ್ಲಿ 2 ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ತಾಲಿಬಾನ್ ಹೇಳಿದೆ. ಇದೆಲ್ಲ ಕಾಮನ್ ಮ್ಯಾಟ್ರು. ಆದರೆ ಭಾರತೀಯರ ಪಾಲಿಗೊಂದು ಇಂಪಾರ್ಟೆಂಟ್ ಮ್ಯಾಟರ್ ಕೂಡ ಇದೆ. ಅದೇನು ಅಂದರೆ, ಈ ಕಾಬೂಲ್ ಮೇಲೆ ದಾಳಿ ನಡೆಸಿರೋ ಐಸಿಸ್ ಕೆ ಇದೆಯಲ್ಲ, ಆ ತಂಡದಲ್ಲಿ ಭಾರತದ 13 ಮಂದಿ ಇದ್ದಾರೆ ಅನ್ನೋದು. ಭಾರತದವರ ಖುರಾಸಾನ್ ಭಯೋತ್ಪಾದಕರ ತಂಡದಲ್ಲ ಅಂತೆಲ್ಲ ನೀವು ಆಶ್ಚರ್ಯ ವ್ಯಕ್ತಪಡಿಸೋ ಮೊದಲು ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗೆಯೇ ಈ ಸಂಘಟನೆಗೆ ಭಾರತೀಯರು ಸೇರ್ಪಡೆ ಆಗಿದ್ದಾರೆ ಅಂದಮೇಲೆ ಅದರ ಮುಂದಿನ ಪರಿಣಾಮಗಳ ಬಗ್ಗೆ ಕೂಡ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಈ ಐಸಿಸ್ ಖುರಾಸಾನ್ ಸಂಘಟನೆಯ ಬಗ್ಗೆ ಈ ಹಿಂದೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅವರು ಭಾರತ ಸೇರಿದ ಹಾಗೆ ಮಧ್ಯ ಏಷ್ಯಾ, ಪೂರ್ವ ಏಷ್ಯಾ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಕೂಡ ತಮ್ಮ ನೆಲೆಗಳನ್ನು ಹೊಂದಿದ್ದಾರೆ. ಸದ್ಯಕ್ಕೆ ಈ ಸಂಘಟನೆ ಆಫ್ಘಾನಿಸ್ತಾನ, ಪಾಕಿಸ್ತಾನ ಹಾಗೂ ಇರಾನ್ನ ಉತ್ತರದಲ್ಲಿ ಆಕ್ಟಿವ್ ಆಗಿದ್ದು ಅಲ್ಲಿಂದಲೇ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಈ ಸಂಘಟನೆಯಲ್ಲಿ ಸುಮಾರು 2 ರಿಂದ 2.5 ಸಾವಿರದಷ್ಟು ತರಬೇತಿ ಪಡೆದ ಉಗ್ರರಿದ್ದು ಅವರೆಲ್ಲ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದು ಈ ಸಂಘಟನೆಗೆ ಜಾಯಿನ್ ಆಗಿದ್ದಾರೆ ಅಂತ ಅಮೆರಿಕ ಹೇಳಿದೆ. ಅಮೆರಿಕದ ಪಡೆಗಳು ಆಫ್ಘಾನಿಸ್ತಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಈ ಐಸಿಸ್ ಖೊರಾಸಾನಿ ಸಂಘಟನೆಯ 100 ಉಗ್ರರನ್ನು ಅವರು ಹೊಡೆದು ಹಾಕಿದ್ದಾರೆ. ಇನ್ನು ಕೆಲವರನ್ನು ಬಂಧಿಸಿ ಜೈಲಿಗೂ ಅಟ್ಟಿದ್ದಾರೆ. ಹೀಗಾಗಿ ಈ ಸಂಘಟನೆಯ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿ ಕೂಡ ಇದೆ. ಅಮೆರಿಕ ಹೇಳ್ತಿರೋ ಮಾಹಿತಿಯನ್ನು ಗಮನಿಸೋದಾದರೆ, ಐಸಿಸ್ ಖೊರಾಸಾನ್ ಸಂಘಟನೆಯಲ್ಲಿ ಇವತ್ತಿಗೂ ಕೂಡ ಸುಮಾರು 14ಕ್ಕೂ ಹೆಚ್ಚು ಭಾರತೀಯ ಮೂಲದ ಭಯೋತ್ಪಾದಕರು ಆಕ್ಟಿವ್ ಆಗಿದ್ದಾರೆ. ಆ ಪೈಕಿ ಒಬ್ಬನನ್ನು ಅಮೆರಿಕ ಪಡೆಗಳು ಇತ್ತೀಚೆಗೆ ಹೊಡೆದು ಹಾಕಿವೆ. ಇನ್ನು ಕೆಲವರು ಆಫ್ಘಾನಿಸ್ತಾನದ ಬಾಗ್ರಾಮ್ ಜೈಲಲ್ಲಿ ಬಂಧಿತರಾಗಿದ್ದು ಆ ಪೈಕಿ ಕೆಲ ಹೆಂಗಸರು ಕೂಡ ಇದ್ದಾರೆ. ಅವರು ನಾವು ಭಾರತಕ್ಕೆ ಬರ್ತೀವಿ, ಕರೆಸ್ಕೊಳ್ಳಿ ಅಂತ ಇಲ್ಲಿನ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದರು. ಇದೆಲ್ಲದರ ನಡುವೆ ಆಫ್ಘಾನಿಸ್ತಾನವನ್ನು ಆಕ್ರಮಿಸಿಕೊಂಡ ತಾಲಿಬಾನಿಗಳು ಜೈಲುಗಳ ಮೇಲೆ ದಾಳಿ ಮಾಡಿ ಬಂಧಿತರನ್ನು ಬಿಡುಗಡೆ ಮಾಡಿದ್ರಲ್ಲ, ಆಗ ಈ ಐಸಿಸ್ ಉಗ್ರರು ಕೂಡ ಜೈಲುಗಳಿಂದ ಹೊರಬಂದಿದ್ದಾರೆ. ಮೊನ್ನೆ ಕಾಬೂಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ್ದು ಇದೇ ಬಿಡುಗಡೆಯಾದ ಉಗ್ರರು ಅಂತ ಅಮೆರಿಕ ಹೇಳ್ತಾ ಇದೆ. ಇಲ್ಲಿ ನಾವು ಆತಂಕಕ್ಕೀಡಾಗಬೇಕಾದ ವಿಷಯ ಅಂದರೆ, ಏರ್ಪೋರ್ಟ್ ಮೇಲೆ ದಾಳಿ ಮಾಡಿದ ತಂಡದಲ್ಲಿ 13 ಮಂದಿ ಭಾರತೀಯ ಮೂಲದ ಉಗ್ರರು ಸೇರಿದ್ದಾರೆ ಅನ್ನೋದು. ಅದರಲ್ಲೂ ಇವರೆಲ್ಲ ದಕ್ಷಿಣ ಭಾರತದ ಕೇರಳದ ಕಾಸರಗೋಡು, ಮಲಪ್ಪುರಂ ಹಾಗೂ ಕಣ್ಣೂರುಗಳಿಂದ ಹೋಗಿ ಐಸಿಸ್ಗೆ ಸೇರಿಕೊಂಡವರು ಅನ್ನೋ ವಿಷಯನ ಅಮೆರಿಕ ಬಹಿರಂಗಪಡಿಸಿದೆ. ಇವರಲ್ಲಿ ಮಹಿಳೆಯರು ಕೂಡ ಇದ್ದಾರೆ. ಕಾಬೂಲ್ ದಾಳಿಲಿ ಈ ಕೇರಳ ಮೂಲದ ಭಯೋತ್ಪಾದಕರು ಇದ್ದಾರೆ ಅನ್ನೋದನ್ನು ಅಮೆರಿಕ ಈಗ ಬಹಿರಂಗಪಡಿಸ್ತಾ ಇದೆ. ಆದರೂ ಕೇರಳ ಮೂಲದ ಸುಮಾರು 20ಕ್ಕೂ ಹೆಚ್ಚು ಮಂದಿ ಐಸಿಸ್ ಸಂಘಟನೆಯನ್ನು ಸೇರೋದಕ್ಕಾಗಿ ಆಫ್ಘಾನಿಸ್ತಾನಕ್ಕೆ ಹೋಗಿರೋ ಬಗ್ಗೆ ಭಾರತೀಯ ಏಜೆನ್ಸಿಗಳಿಗೆ ಮೊದಲೇ ಮಾಹಿತಿ ಇತ್ತು. ಕೇರಳದಲ್ಲಿನ ಆ ಶಂಕಿತರ ಮನೆಗಳ ಮೇಲೆ NIA ದಾಳಿ ಕೂಡ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಿತ್ತು. ಕೇರಳದಿಂದ ಒಂದಷ್ಟು ಜನ ಮಿಸ್ ಆಗಿದ್ದಾರೆ, ಅವರು ಐಸಿಸ್ ಸೇರಿರೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಕ್ಕ ಮೇಲೆ ಕೆಲವರ ಮೇಲೆ ಬೇಹುಗಾರಿಕಾ ಇಲಾಖೆ ಕಣ್ಣಿಟ್ಕೊಂಡು ಕೂತಿತ್ತು. ಈ ಮಧ್ಯೆ 2017ರಲ್ಲಿ ದೆಹಲಿಯ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಆಫ್ಘಾನಿಸ್ತಾನಕ್ಕೆ ಹೊರಟಿದ್ದ ಯಾಸ್ಮಿನ್ ಮೊಹಮ್ಮದ್ ಜಾಹಿದ್ ಅನ್ನೋ ಮಹಿಳೆಯನ್ನು ಬಂಧಿಸಲಾಯಿತು. ಆಕೆ ಜೊತೆಗೊಂದು ಮಗುವೂ ಇತ್ತು. ಆಕೆಯನ್ನು ವಿಚಾರಣೆ ನಡೆಸಿದ ಏಜೆನ್ಸಿಗಳಿಗೆ ಅಲ್ಲಿ ಬೆಚ್ಚಿ ಬೀಳಿಸೋ ಮಾಹಿತಿ ಲಭ್ಯವಾಯಿತು. ಅದೇನು ಅಂದರೆ, ಕೇರಳದ 21 ಮಂದಿ ಐಸಿಸ್ ಖುರಾಸಾನ್ ಸಂಘಟನೆಯನ್ನು ಸೇರಿ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಅನ್ನೋದು, ಮತ್ತು ಅವರೆಲ್ಲ ತುಂಬಾ ವಿದ್ಯಾವಂತರು, ಅದರಲ್ಲಿ ವೈದ್ಯರು ಕೂಡ ಇದ್ದಾರೆ. ಆ ಪೈಕಿ ಕೆಲವರು ಇಸ್ಲಾಂಗೆ ಮತಾಂತರಗೊಂಡ ಕ್ರೈಸ್ತರಿದ್ದಾರೆ. ಅವರೆಲ್ಲ ಐಸಿಸ್ ವಿಚಾರಗಳಿಂದ ಪ್ರೇರಿತರಾಗಿ ಆಫ್ಘಾನಿಸ್ತಾನದಲ್ಲಿ ಬಂದೂಕು ಹಿಡ್ಕೊಂಡು ನಿಂತಿದ್ದಾರೆ ಅನ್ನೋದು ಏಜೆನ್ಸಿಗಳಿಗೆ ಗೊತ್ತಾಯಿತು. ಈ ಮಧ್ಯೆ 2020ರ ಮಾರ್ಚ್ 25ನೇ ತಾರೀಕು ಹಳೆಯ ಕಾಬೂಲ್ ನಗರದಲ್ಲಿನ ಶೋರ್ ಬಜಾರ್ನಲ್ಲಿದ್ದ ಹರ್ರೈ ಸಾಹೇಬ್ ಗುರುದ್ವಾರದ ಮೇಲೆ ಭಯೋತ್ಪಾದಕನೊಬ್ಬ ದಾಳಿ ಮಾಡಿದ. ಅಲ್ಲಿ ಅವನು ನಡೆಸಿದ ಫೈರಿಂಗಲ್ಲಿ 25 ಮಂದಿ ಸಾವಿಗೀಡಾದರು. ಆ 25 ಮಂದಿಯ ಪೈಕಿ ನಮ್ಮ ದೆಹಲಿ ಮೂಲದ ಥೇಮ್ ಸಿಂಗ್ ಕೂಡ ಒಬ್ಬನಾಗಿದ್ದ. ಅಲ್ಲದೆ 8 ಮಂದಿ ಆ ದಾಳಿಯಲ್ಲಿ ಗಾಯಗೊಂಡಿದ್ದರು. ಈ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಈ ಕೃತ್ಯವನ್ನು ನಡೆಸಿದ್ದು ನಾವೇ ಅಂತ ಐಸಿಸ್ ಖೊರಾಸಾನ್ ಹೊಣೆಯನ್ನು ಹೊತ್ಕೊಳ್ತು. ಅಲ್ಲದೆ ಈ ದಾಳಿಯನ್ನು ನಡೆಸಿದ್ದು ಕುನ್ಯಾ ಅನ್ನೋ ಜಿಹಾದಿಯಾಗಿದ್ದು ಅವನಿಗೆ ಅಬೂ ಖಲೀದ್ ಅಲ್ ಹಿಂದಿ ಅನ್ನೋ ಅರೇಬಿಯನ್ ಹೆಸರನ್ನು ಕೂಡ ಕೊಡಲಾಗಿತ್ತು. ಈ ಕುನ್ಯಾ ಅಲಿಯಾಸ್ ಕುನ್ನಿ ಮೂಲತಃ ಭಾರತದವನಾಗಿದ್ದು ಕಾಶ್ಮೀರದಲ್ಲಿ ಭಾರತ ಸರ್ಕಾರ ಕೈಗೊಂಡ ಕ್ರಮಗಳಿಗೆ ಪ್ರತೀಕಾರವಾಗಿ ಆಫ್ಘಾನಿಸ್ತಾನದ ಸಿಖ್ಖರ ಗುರುದ್ವಾರದ ಮೇಲೆ ದಾಳಿ ಮಾಡಿದ್ದಾಗಿ ಈ ಸಂಘಟನೆ ಹೇಳಿಕೊಂಡಿತ್ತು. ಯಾವಾಗ ಈ ಭಯಾನಕ ಕೃತ್ಯದಲ್ಲಿ ಭಾರತೀಯನ ಹೆಸರು ಕೇಳಿ ಬಂತೋ, ಭಾರತೀಯ ಬೇಹುಗಾರಿಕಾ ಪಡೆಗಳು ಆ ಉಗ್ರನ ಮೂಲವನ್ನು ಹುಡುಕೋ ಪ್ರಯತ್ನಕ್ಕಿಳಿದವು. ಆಗಲೇ ಗೊತ್ತಾಗಿದ್ದು, ಈ ಕುನ್ಯಾ ಅಲಿಯಾಸ್ ಅಬೂ ಖಲೀದ್ ಅಲ್ ಹಿಂದಿ ಅನ್ನೋ ಹಂದಿಯ ಮೂಲ ಹೆಸರು ಮೊಹಮ್ಮದ್ ಮುಹಸಿನ್ ಅಂತ. ಅವನು ಮೂಲತಃ ಕೇರಳದ ಕಾಸರಗೋಡ್ನವನು ಅನ್ನೋದು ಕೂಡ ಗೊತ್ತಾಯಿತು. ಅಲ್ಲಿಗೆ ಐಸಿಸ್ ಖೊರಾಸಾನ್ ಸಂಘಟನೆಯಲ್ಲಿ ಕೇರಳದ ಯುವಕರು ಹಾಗೂ ಯುವತಿಯರು ಭಾಗಿಯಾಗಿದ್ದಾರೆ ಅನ್ನೋದು ಮತ್ತೊಮ್ಮೆ ಖಚಿತವಾಯಿತು.
ಇನ್ನು ಹೀಗೆ ಕೇರಳದಿಂದ ಹೋದ ತಂಡದ ಪೈಕಿ 4 ಜನ ಆಫ್ಘನಿಸ್ತಾನದಲ್ಲಿ ಭದ್ರತಾ ಪಡೆಗಳು ನಡೆಸಿದ ದಾಳಿಯಲ್ಲಿ ಸಾವಿಗೀಡಾಗಿದ್ದರು. ಆನಂತರ ಅವರ ಪತ್ನಿಯರನ್ನು ಅಲ್ಲಿನ ಭದ್ರತಾ ಪಡೆಗಳು ಬಂಧಿಸಿದವು. ಭಾರತಕ್ಕೆ ವಾಪಸ್ ಬರೋ ಬಗ್ಗೆ ಟಿ ವಿ ಚಾನಲ್ಗಳಿಗೆ ಇಂಟರ್ವ್ಯೂ ಕೂಡ ಕೊಟ್ಟಿದ್ದ ಆ ಹೆಂಗಸರಲ್ಲಿ ತಾವು ಮಾಡಿದ ಕೆಲಸದ ಬಗ್ಗೆ ಆಗಲಿ, ಐಸಿಸ್ ಸೇರಿದ ಬಗ್ಗೆ ಆಗಲಿ ಯಾವ ಪಶ್ಚಾತ್ತಾಪವೂ ಇರಲಿಲ್ಲ ಅನ್ನೋದು ಇನ್ನೊಂದು ದುರಂತ. ಗೆಳೆಯರೆ, ಆ ಹೆಂಗಸರ ಬಗ್ಗೆ, ಅವರ ಗಂಡಂದಿರ ಬಗ್ಗೆ, ಅವರಿಲ್ಲಿಂದ ಹೋದ ಬಗ್ಗೆ ಈ ಹಿಂದಿನ ವಿಡಿಯೋವೊಂದರಲ್ಲಿ ವಿವರವಾಗಿ ನಿಮಗೆ ಹೇಳಿದ್ದೀನಿ. ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ನೀವು ಹೆಚ್ಚಿನ ಮಾಹಿತಿಗಾಗಿ ಅದನ್ನು ಕೂಡ ನೋಡಬಹುದು. ಇಲ್ಲಿ ಕಾಶ್ಮೀರದಲ್ಲಿ ಭಯೋತ್ಪಾದಕರು ಹುಟ್ಕೊಳ್ಳೋದಕ್ಕೆ ಕಾರಣ ಇದೆ. ಆದರೆ ಕಮ್ಯುನಿಸ್ಟರ ಆಳ್ವಿಕೆಯಲ್ಲಿ ಶಾಂತಿಯ ತೋಟದಂತೆ ಸಮಾನತೆಯ ಬೆಳದಿಂಗಳಲ್ಲಿ ಸೆಕ್ಯುಲರಿಸಮ್ನ ಮಂತ್ರ ಪಠಿಸ್ತಾ ಅಲ್ಲಿನ ಬಹುಸಂಖ್ಯಾತರ ಭಾವನೆಗಳನ್ನು ಸರ್ಕಾರಿ ಯಂತ್ರಾಂಗದ ಮೂಲಕವೇ ದಮನ ಮಾಡ್ತಾ ಸಂತೋಷವಾಗಿರೋ ಕೇರಳದಲ್ಲಿ ಭಯೋತ್ಪಾದಕರು ಯಾಕೆ ಹುಟ್ಕೊಳ್ತಾ ಇದ್ದಾರೆ? ಅವ್ರಿಗೇನು ಕಡಿಮೆ ಆಗಿದೆ, ಅಥವಾ ಎಲ್ಲ ಜಾಸ್ತಿಯಾಗಿಯೇ ಹೀಗೆ ಐಸಿಸ್ ಸೇರೋದಕ್ಕೆ ಹೋಗ್ತಾ ಇದ್ದಾರಾ? ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ಆ ಬಂಧಿತ ಐಸಿಸ್ ಮಹಿಳೆಯರು ತಮ್ಮ ಸಂದರ್ಶನದಲ್ಲೇ ಕೊಟ್ಟಿದ್ದಾರೆ. ಅವರೆಲ್ಲ ಇಸ್ಲಾಮಿಕ್ ಸ್ಟೇಟ್ನ ಕನಸು ಕಾಣ್ತಾ ಅಲ್ಲಿಗೆ ಹೋದವರು. ಅಲ್ಲಿ ಬಂದೂಕು ಹಿಡಿದು ಸಾಮಾನ್ಯ ಜನರನ್ನು ಕೊಂದು ತಾವು ಸತ್ತರೆ ಪುರುಷ ಭಯೋತ್ಪಾದಕರಿಗೇನೋ ಸ್ವರ್ಗದಲ್ಲಿ ಅಕ್ಷತ ಕನ್ಯೆಯರು ಸಿಗ್ತಾರೆ. ಆದರೆ ಈ ಭಯೋತ್ಪಾದಕಿಯರದ್ದೇನು ಪಾಡು ರೀ? ಈಗಾಗಲೇ ತಾಲಿಬಾನಿಗಳು ಮನೆ ಮನೆಗೂ ನುಗ್ಗಿ 15 ದಾಟಿರುವ, 40ರ ಒಳಗಿರುವ, ಮದುವೆಯಾಗಿ ವಿಧವೆಯರಾಗಿರುವ ಹೆಣ್ಣು ಮಕ್ಕಳನ್ನು ಹೊತ್ತೊಯ್ದು ತಮ್ಮ ಸೈನಿಕರಿಗೆ, ಅಂದರೆ ತಮ್ಮ ಪಡೆಗಳಲ್ಲಿನ ಭಯೋತ್ಪಾದಕರಿಗೆ ಮದುವೆ ಮಾಡಿ ಕೊಡ್ತಾ ಇವೆ. ಆ ಸಾಲಲ್ಲಿ ಪಾಪ ಈ ಹೆಂಗಸರು ಕೂಡ ಸೇರಿಕೊಂಡ್ರಾ? ಅಥವಾ ಅವರನ್ನಿನ್ನೂ ಐಸಿಸ್ ಉಗ್ರರೇ ಕಾಪಾಡ್ಕೊಂಡಿದ್ದಾರಾ? ಯಾಕೆಂದರೆ ಅಲ್ಲಿ ಅವರಿಗೂ ಕೂಡ ಇವರು ಬೇಕು. ಸ್ವರ್ಗಕ್ಕೆ ಹೋಗೋವರೆಗೆ ಕಾಯ್ಕೊಂಡಿರೋಕ್ಕಾಗತ್ತಾ? ಜೈಲುಗಳಿಂದ ಬಿಡುಗಡೆಯಾದ ಐಸಿಸ್ ಮಹಿಳೆಯರು ಏನಾದರೂ ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ಹಾಳಾಗಿ ಹೋಗಲಿ ಬಿಡ್ರಿ, ಅವರಿಲ್ಲಿರೋದಕ್ಕಿಂತ ಅಲ್ಲಿ ಹೋಗಿ ಸಾಯ್ತಿರೋದೇ ಒಳ್ಳೆಯದು ಅಂತ ಕೂಡ ಅಂದ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹೀಗೆ ಹೋದ ಭಾರತೀಯ ಉಗ್ರರು ಅಲ್ಲಿ ಸುಮ್ಮನೆ ಕೂತಿಲ್ಲ. ಅವರು ಭಾರತದ ಮತ್ತಷ್ಟು ಮಂದಿಯನ್ನು ಐಸಿಸ್ಗೆ ಸೇರೋದಕ್ಕೆ ಪ್ರಚೋದಿಸ್ತಾ ಇದ್ದಾರೆ. ಸ್ವಾತ್ ಅಲ್ ಹಿಂದ್ ಅನ್ನೋ ಆನ್ಲೈನ್ ಮ್ಯಾಗಝೈನನ್ನು ಹೊರತರ್ತಾ ಇದ್ದಾರೆ. ಐಸಿಸ್ ವಿಚಾರಗಳನ್ನು ಹಿಂದಿ, ಇಂಗ್ಲೀಷ್ ಸೇರಿದ ಹಾಗೆ ಇತ್ತೀಚೆಗೆ ಮಲಯಾಳಿ ಭಾಷೆಯಲ್ಲಿ ಕೂಡ ಪ್ರಕಟಿಸೋ ಕೆಲಸ ಶುರುವಾಗಿದೆ. ಅದರ ಪರಿಣಾಮ ಏನಾಗುತ್ತೆ ಅಂದರೆ ಇಲ್ಲಿನ ಒಂದಷ್ಟು ಅವಿವೇಕಿ ಯುವಕರು ಮನಸ್ಸು ಕೆಡಿಸ್ಕೊಂಡು ಭಯೋತ್ಪಾದನೆಯತ್ತ ವಾಲುವ ಅವಕಾಶ ಇರುತ್ತೆ. ಇದಲ್ಲದೆ ಇವತ್ತು ಐಸಿಸ್ ಅನ್ನೋದು ಎಲ್ಲೆಲ್ಲಿದೆ ಮತ್ತು ಅಲ್ಲಿಗೆಲ್ಲ ಹೇಗೆ ಹರಡಿದೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಜೋರ್ಡಾನ್ನಲ್ಲಿ ಹುಟ್ಟಿ ಅಲ್ ಖೈದಾದ ಅಂಗಸಂಸ್ಥೆಯಂತೆ ಕೆಲಸ ಮಾಡ್ತಿದ್ದ ಬಯಾತ್ ಅಲ್ ಇಮಾಮ್ ಅನ್ನೋ ಸಂಘಟನೆ ಅಮೆರಿಕ ಪಡೆಗಳ ವಿರುದ್ಧ ಅಲ್ ಖೈದಾ ಜೊತೆಗೆ ಸೇರಿ ಹೋರಾಟ ಮಾಡ್ತಲೇ ಇರಾಕ್ಗೆ ಬಂದು ಅಲ್ಲಿ ಅಲ್ ಖೈದಾ ಇನ್ ಇರಾಕ್ ಅನ್ನೋ ಹೆಸರಲ್ಲಿ ಒಂದಷ್ಟು ದಿನ ಕೆಲಸ ಮಾಡಿ ಆನಂತರ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಲೆವಾಂಟ್ ಅಂತ ಹೆಸರು ಬದಲಿಸ್ಕೊಂಡು ಆನಂತರ ಐಸಿಸ್ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಆಫ್ ಇರಾಕ್ ಅಂಡ್ ಸಿರಿಯಾ ಆಗಿ ಸಿರಿಯಾದಲ್ಲಿ ಸರ್ವನಾಶವಾದಂತೆ ಕಂಡುಬಂದರೂ ಕೂಡ ಆನಂತರ ಸಿರಿಯಾ, ಜೋರ್ಡಾನ್, ಆಫ್ಘನ್, ಲೆಬನಾನ್, ಬಾಂಗ್ಲಾದೇಶ, ಈಸ್ಟ್ ಏಷ್ಯಾ, ಈಸ್ಟ್ ಆಫ್ರಿಕಾ, ಸಹರಾ, ಸಿನೈ ಹೀಗೆ ಪ್ರಪಂಚದ ನಾನಾ ಕಡೆಗಳಿಗೆ ವ್ಯಾಪಿಸಿದ್ದು ಹೇಗೆ ಗೊತ್ತಾ? ಸಿಂಪಲ್. ಐಸಿಸ್ನಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಆಯಾ ದೇಶಗಳಿಂದ ಭಯೋತ್ಪಾದಕರು ಬಂದರು. ಸಿರಿಯಾದಲ್ಲಿ ಐಸಿಸ್ ನಾಶವಾದಂತೆ ಕಂಡುಬಂತು. ಅದಾದ ಕೂಡಲೇ ಅಲ್ಲಿದ್ದವರು ತಮ್ಮ ತಮ್ಮ ದೇಶಗಳಿಗೆ ಹಿಂತಿರುಗಿದರು. ಆದರೆ ಅವರ ಮನಸ್ಸಲ್ಲಿ ಕೂತಿದ್ದ ಮತಾಂಧತೆಯ ಅಮಲು ಇಳಿದಿರಲಿಲ್ಲ. ಹಾಗೆ ಹೋದವರು ತಮ್ಮದೇ ದೇಶಗಳಲ್ಲಿ ಆ್ಯಕ್ಟಿವ್ ಆದರು. ಅದರ ಪರಿಣಾಮ ಈಗ ಅಲ್ಲೆಲ್ಲ ಐಸಿಸ್ನ ಸಂಘಟನೆಗಳು ತಲೆ ಎತ್ಕೊಂಡು ನಿಂತಿವೆ. ಇದೇ ಥರ ನಾಳೆ ಭಾರತದಲ್ಲೂ ಆಗೋದಿಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಇಂಡಿಯನ್ ಮುಜಾಹಿದೀನ್ ಕಟ್ಟಿದ ಭಟ್ಕಳ ಬ್ರದರ್ಸ್ನ ನಾವು ಮರೆಯೋದಕ್ಕಾಗತ್ತಾ? ಅವರಿಟ್ಟ ಬಾಂಬುಗಳಲ್ಲಿ, ಮಾಡಿದ ಸ್ಫೋಟಗಳಲ್ಲಿ ಬರೀ ಹಿಂದೂಗಳು ಮಾತ್ರ ಸತ್ರ. ಇನ್ನು ಮುಂದಾದರೂ ಭಯೋತ್ಪಾದನೆಯ ವಿರುದ್ಧದ ಹೋರಾಟದಲ್ಲಿ ಈ ದೇಶ ಧರ್ಮವನ್ನು ಬದಿಗಿಟ್ಟು ಹೋರಾಡಲೇಬೇಕಿದೆ. ಸ್ಫೋಟಗೊಳ್ಳುವ ಯಾವ ಬಾಂಬು ಕೂಡ ಸಾಯುವವನ ಧರ್ಮ ಯಾವುದು, ಮತ ಯಾವುದು, ಜಾತಿ ಯಾವುದು, ಅವನು ಯಾವ ಪಾರ್ಟಿಗೆ ಸೇರಿದವನು, ಕಳೆದ ಚುನಾವಣೆಯಲ್ಲಿ ಯಾರಿಗೆ ವೋಟ್ ಹಾಕಿದ್ದ, ಅವನು ದೇವಸ್ಥಾನಕ್ಕೆ ಹೋಗ್ತಾನ, ಚರ್ಚಿಗೆ ಹೋಗ್ತಾನ, ಮಸೀದಿಗೆ ಹೋಗ್ತಾನ, ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿರ್ತಾನೆ, ಇದು ಯಾವುದನ್ನು ನೋಡೋದಿಲ್ಲ. ಭಯೋತ್ಪಾದನೆಯ ವಿರುದ್ಧ ಕಾನೂನುಗಳು ನಮ್ಮ ದೇಶದಲ್ಲಿ ಇನ್ನಷ್ಟು ಕಠಿಣ ಆಗಬೇಕಿದೆ. ಧರ್ಮವನ್ನು ಮೀರಿ ನಾವೆಲ್ಲ ಭಾರತೀಯರಾಗಿ ಈ ಪಿಡುಗನ್ನು ಎದುರಿಸಬೇಕಾದ ಅಗತ್ಯ ಕೂಡ ಇದೆ. ಇದು ಗೆಳೆಯರೆ ಐಸಿಸ್ ಹಾಗೂ ಕೇರಳದ ಸಂಬಂಧದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.